ಜ್ಞಾನ ಸಂಗಮ ಕಾಲೇಜಿಗೆ 100% ಫಲಿತಾಂಶ. ಸತತ 3 ವರ್ಷಗಳಿಂದ 100% ಫಲಿತಾಂಶ. ಹೌದು, ದಾಬಸ್ಪೇಟೆ ಪಟ್ಟಣದ ಜ್ಞಾನ ಸಂಗಮ ಪದವಿ ಪೂರ್ವ ಕಾಲೇಜಿನ ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ದ್ವಿತೀಯ PUC ಪರೀಕ್ಷೆಯಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ್ದು ಕಾಲೇಜಿನ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ 100% ಫಲಿತಾಂಶ ಪಡೆದಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 11ನೇ ರ್ಯಾಂಕ್ ಸೇರಿದಂತೆ ಉತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲೂ 3 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ರಂಜಿತಾ 560 ಅಂಕ 600ಕ್ಕೆ ಹಾಗೂ ಧನುಶ್ರೀ 548, ಸಾಹಿದಾ ಬಾನು 515 ಅಂಕ ಗಳಿಸಿದ್ದಾರೆ. 2 ವಿಭಾಗದಲ್ಲಿ 84 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 26 ಅತ್ಯುನ್ನತ, 57 ಪ್ರಥಮ, 1 ದ್ವಿತೀಯ ಶ್ರೇಣಿ ಪಡೆದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶ ಪಡೆದಂತಹ 11ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ಯಶಸ್ವಿನಿ ಮಾತನಾಡಿ, ನನ್ನ ಅತಿ ಹೆಚ್ಚು ಅಂಕ ಪಡೆದಿರುವುದು ನಮ್ಮ ಕಾಲೇಜಿನ ಉಪನ್ಯಾಸಕರು ಮತ್ತು ಪೋಷಕರ ಸಹಕಾರ ಬಹಳಷ್ಟಿದೆ. ಓದಿನಲ್ಲಿ ಏಕಾಗ್ರತೆ, ಶ್ರದ್ಧೆ ಮೈಗೂಡಿಸಿಕೊಂಡರೆ ಸಾಧನೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ನಾಗಲಿಂಗ ಹಾಗೂ ಇನ್ನಿತರ ವಿದ್ಯಾರ್ಥಿಗಳು ಕೂಡ ಯಶಸ್ವಿನಿ ಸೇರಿದಂತೆ ಎಲ್ಲರೂ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದು, ಕದಂಬ ಖಡ್ಗ ವಾಹಿನಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗಿದೆ. ಕಾಲೇಜ್ ನನಗೆ ಫುಲ್ಲು ಎಲ್ಲ ಹೆಲ್ಪ್ ಮಾಡಿ, ಎಲ್ಲ ಟೀಚರ್ಸ್ ಹೆಲ್ಪ್ ಮಾಡಿದ್ದಾರೆ. ಕುಮಾರಸ್ವಾಮಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಕಾಲೇಜಿನ ವಾತಾವರಣ ಎಲ್ಲ ಚೆನ್ನಾಗಿದೆ. ನನಗೆ ಸಪೋರ್ಟ್ ಮಾಡಿದ ಎಲ್ಲ ಟೀಚರ್ಸ್ ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಇವಾಗ ಅಷ್ಟು ಮಾರ್ಕ್ಸ್ ಬಂದಿದೆ, ಮುಂದಿನ ದಿನಗಳಲ್ಲಿ ಏನು ಓದಬೇಕು ಅಂತ ಅಂದ್ಕೊಂಡಿದ್ದೀರಾ? ಜೊತೆಗೆ ಹೇಗೆ ಈ ಪರಿಶ್ರಮ ಪಟ್ಟಿದ್ದಕ್ಕೆ ಯಾವ ರೀತಿ ಫಲ ಕೊಡುತ್ತೆ? ನನ್ನ ಪರಿಶ್ರಮ ಒಂದೇ ಇಲ್ಲ, ಇದ್ರೊಳಗೆ ಎಲ್ಲ ಟೀಚರ್ಸ್ ಎಫರ್ಟ್ಸು ಮತ್ತು ಎಲ್ಲ ನನ್ನ ಜೊತೆ ನಿಂತ್ಕೊಂಡಿದ್ದಕ್ಕೆ ನಾನು ಈ ಸಾಧನೆ ಮಾಡೋಕ್ಕಾಗಿರೋದು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನೆಕ್ಸ್ಟು B.Com ಮಾಡಿದ್ದೀನಿ. ಅಂದರೆ ಕಾಮರ್ಸಲ್ಲಿ 587. ಯಾವ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಬಂದಿದೆ? ಎಕನಾಮಿಕ್ಸು ಮತ್ತು ಅಕೌಂಟೆನ್ಸಿ. ಏನನ್ಸುತ್ತೆ ಈಗಿನ ಕಾಲೇಜ್ ಬಗ್ಗೆ ಮಾತಾಡೋಕ್ಕೆ ಹೋದರೆ? ಜೊತೆಗೆ ನಿಮ್ಗೆ ಹೇಗೆ ಸಹಕಾರ ಕೊಟ್ಟರು ಕಾಲೇಜಿನ? ಬೇರೆ ಕಾಲೇಜಸಲ್ಲಿ ಹೋದರೆ ನಮ್ಮನ್ನ ರೆಕಗ್ನೈಸ್ ಮಾಡಲ್ಲ, ಬೇಕಾಬೇಕು ಇದು ಮಾಡಿ. ಬಟ್ ಈ ಕಾಲೇಜಿಗೆ ಬಂದರೆ ಅವ್ರ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ. ಅದಕ್ಕೆ ನನಗೆ ಖುಷಿ ಆಗ್ತದೆ. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಹಾಗಾದರೆ B.Com ಮಾಡ್ತೀರಾ? ನಿಮ್ಮ ಹೆಸರು? ಯಶಸ್ವಿ. 9%. ಈ ಕಾಲೇಜಿಗೆ ನಾನು ಸೇರ್ಕೊಂಡಾಗಿಂದ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬೇರೆ ಕಾಲೇಜಲ್ಲಿ ಸೇರ್ಕೊಂಡಿದ್ರೆ ನಾವಿಷ್ಟು ಮಾರ್ಕ್ಸ್ ತೆಗಿತಿರ್ಲಿಲ್ಲ, ಸುಮ್ಮನೆ ಅಳಟೆ ಹೊಡ್ಕೊಂಡು ಓಡಾಡ್ತಿದ್ವಿ. ನಮಗೂ ಈ ಕಾಲೇಜಿಗೆ ಫಸ್ಟ್ ಬಂದಾಗ ಅಯ್ಯೋ ಏನಪ್ಪ ಈ ಕಾಲೇಜ್ ಇಷ್ಟೊಂದು ಸ್ಟ್ರಿಕ್ಟು, ಚೆನ್ನಾಗಿರಲ್ಲ, ಬೇರೆ ಕಾಲೇಜ್ಗೆ ಹೊರಟೋಗೋಣ, ಕಾಲೇಜ್ ಲೈಫ್ ಅಂದರೆ ಚೆನ್ನಾಗಿರುತ್ತೆ ಅಂದ್ಕೊಡ್ವಿ. ಆದರೆ ಈ ಕಾಲೇಜಿಗೆ ಬಂದಾಗಿಂದ ನಮಗಂತೂ ಎಲ್ಲ ಟೀಚರ್ಸ್ ಫುಲ್ ಸಾಥ್ ಕೊಟ್ಟರು. ಯಾಕಂದರೆ ಹಿಂಗೆ ಓದಬೇಕು, ಇದೇ ಜೀವನ ಅಲ್ಲ, ಕಾಲೇಜ್ ಅಂದರೆ ಹಿಂಗೇನೆ ಚೆನ್ನಾಗಿರುತ್ತೆ, ಮುಂದೆ ನೀವು 2 ವರ್ಷ ಕಷ್ಟಪಟ್ಟರೆ ಮುಂದಿನದಲ್ಲಿ ನೀವು ಚೆನ್ನಾಗಿ ಓದ್ತೀರಾ ಅಂತ ಎಲ್ಲ ನಮ್ಗೆ ಈ ಕಾಲೇಜಲ್ಲಿ ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ದಾರೆ ಸರ್. 600ಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ನಿಮ್ಮದು? 600ಕ್ಕೆ 534. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಮುಂದೆ ಏನು ಓದಬೇಕು ಅಂತ ಇದ್ದೀರಾ? ಮುಂದೆ LLB ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್. ಜೊತೆಗೆ ಇಲ್ಲಿನ ಕಾಲೇಜಿನ ಅಟ್ಮಾಸ್ಫಿಯರ್ ಬಗ್ಗೆ ಇರ್ಬೋದು, ಜೊತೆಗೆ ಏನು ಟೀಚರ್ಸ್ ಯಾವ ರೀತಿ ಹೇಳ್ಕೊಡ್ತಾರೆ ನಿಮ್ಮ ಜೊತೆ ಎಲ್ಲನೂ? ಟೀಚರ್ಸು ನಮಗೆ ಈಗ ಅರ್ಥ ಆಗಲ್ಲ ಮ್ಯಾಮ್, ಈ ಥರ ನಾವು ಕಾಂಬಿನೇಷನ್ ಚೇಂಜ್ ಮಾಡ್ತೀವಿ ಇಂದಾಗೆಲ್ಲ, ಇಲ್ಲ ಕಣಪ್ಪ ನೀನು ಇದರಲ್ಲೇ ಓದು, ಚೆನ್ನಾಗಿ ಓದ್ತೀರಾ, ಇವಾಗ ನಮ್ಗೆ ಹಿಸ್ಟ್ರಿ ಅರ್ಥ ಆಗಲಿಲ್ಲ ಅಂದರೆ ಚೆನ್ನಾಗಿ ಹೇಳ್ಕೊಂಡು ಕೊಡ್ತೀರಾ ಮ್ಯಾಮ್, ಅಕೌಂಟ್ಸು ಅಷ್ಟೇ ಮ್ಯಾಮ್ ಈ ಪ್ರಾಬ್ಲಮ್ ಟ್ಯಾಲಿ ಆಗಲ್ಲ ನಮಗೆ ಅಂದಾಗೆಲ್ಲ, ಇಲ್ಲ ಕಣೋ ಚೆನ್ನಾಗಿ ಮಾಡ್ಬೋದು, ನೀನೊಂದ್ಸಲಿ 5 ಸಲ ಪ್ರಾಕ್ಟೀಸ್ ಮಾಡು, ಅದು ಮುಂದೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇಂಗ್ಲೀಷು ಅಷ್ಟೇ ಸರ್, ನಮಗೆ ಚೆನ್ನಾಗಿ ಸರ್ ಇಲ್ಲ ಸರ್ ನಮಗೆ ಕಷ್ಟ ಇಂಗ್ಲೀಷ್ ಅಂತಾಗೆಲ್ಲ, ಇಲ್ಲ ಕಣೋ ಗ್ರಾಮರ್ ಎಲ್ಲ ಚೆನ್ನಾಗಿ ಕಲ್ತ್ಕೊಬೋದು, ಪಾಸ್ ಆಗ್ಬೋದು, ಚೆನ್ನಾಗಿ ಸ್ಕೋರು ಮಾಡ್ಬೋದು, ನೀವು ಯಾವ್ದು ಕಷ್ಟ ಅನ್ಕೊಂತೀರೋ ಅದು ಕಷ್ಟ ಅಲ್ಲ ಅಂತ ಎಲ್ಲ ಹೇಳಿದ್ದಾರೆ ಸರ್. ಮುಂದೆ ಯಾವ ಊರಿಂದ ಬರ್ತಾ ಇದ್ರೆ ಎಷ್ಟು ಅವರ್ ಓದ್ತಾ ಇದ್ರೆ ಡೈಲಿ? ನಾವು ಶ್ರೀಪತಿ ಹಳ್ಳಿಯಿಂದ ಬರ್ತೀವಿ ಸರ್. ಹಿಂಗೆ ಓದಬೇಕು ಅಂತ ಕಾಲೇಜಲ್ಲೂ ಟೈಮ್ ಟೇಬಲ್ ಹಾಕ್ಕೊಳ್ಳಿ, ನೀವು ತುಂಬ ಚೆನ್ನಾಗಿ ಓದ್ಬೋದು, ನೀವು ಮನೇಲಿ ಹೋಗಿ 1 ಅವರ್ ರೆಸ್ಟ್ ಮಾಡಿದ್ರೆ 2 ಅವರ್ಸ್ ಕುತ್ಕೊಂಡು ಓದ್ಬೋದು ಅಂತ ಎಲ್ಲ ಟೀಚರ್ಸೇ ಟೈಮ್ ಟೇಬಲ್ ಎಲ್ಲ ಹೇಳಿದ್ರು ಸರ್. ಎಷ್ಟು ಅವರ್ ಓದ್ತಾ ಇದ್ದಾರೆ ದಿನಕ್ಕೆ? ದಿನಕ್ಕೆ 5 ಅವರ್. ಮುಂದೆ ಬರೋಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದಿರೋದು ಮುಂದೆ ಬರೋಂಥ ವಿದ್ಯಾರ್ಥಿಗಳಿಗೆ ನಮಗಿಂತ ಇನ್ನೂ ಹೆಚ್ಚು ಸ್ಕೋರ್ ಮಾಡ್ಬೋದು, ಈ ಕಾಲೇಜ್ಗೆ ಎಲ್ಲರನ್ನೂ ಸೇರ್ಕೊಳ್ಳಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಅಮೂಲ್ಯ. ನಾನು ಬಸವಪಟ್ಟಣದಿಂದ ಬರ್ತೀನಿ. ಈ ಕಾಲೇಜ್ಗಳಲ್ಲಿ ಸೇರಿಕೊಂಡು ನನಗೆ ತುಂಬ ಹೆಲ್ಪ್ ಆಗಿದೆ. ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಓದೋದಕ್ಕೆಲ್ಲ. ಅವರು ಟೀಚರ್ಸ್ ರೀತಿ ಇರಲಿಲ್ಲ, ನನಗೆ ಸ್ನೇಹಿತರ ರೀತಿಯೇ ಎಲ್ಲ. ಯಾವುದೇ ಒಂದು ಟಾಪಿಕ್ ಬಗ್ಗೆ ಏನಾದರೂ ತೊಂದರೆ, ನನಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಅವರು ಸ್ನೇಹಿತರ ರೀತಿಯೇ ಒಂದೊಂದು ಟಾಪಿಕ್ನು ಅಂದರೆ ಅರ್ಥ ಮಾಡೋಂಗೆ ಹೇಳ್ಕೊಟ್ರು. ಎಲ್ಲ ಈಸಿಯಾಗಿ ಹೇಳ್ಕೊಟ್ರು. ಇಂಗ್ಲೀಷ್ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಕಷ್ಟ ಅನಿಸಿದ್ದೆಲ್ಲ ಸುಲಭವಾಗಿ ಹೇಳ್ಕೊಟ್ರು. ಗ್ರಾಮರ್ ನಮಗೆ, ನಾವು ಗ್ರಾಮೀಣ ಸ್ಟೂಡೆಂಟ್ಸ್ ಅಂತ ಇಂಗ್ಲೀಷ್ ಕಷ್ಟ ಅಂತ ಹೇಳ್ತಿದ್ರು, ಆದರೆ ನಮ್ಮ ಸರು ತುಂಬ ಈಸಿಯಾಗಿ ಗ್ರಾಮರು ಎಲ್ಲ ಕ್ವಶನ್ಸು ಈಸಿಯಾಗಿ ಅರ್ಥ ಮಾಡಿಸ್ಕೊಟ್ರು. ಅದಕ್ಕಾಗಿ ನಾನು ಈಗ ಚೆನ್ನಾಗಿ ಸ್ಕೋರ್ ತೆಗಿಯೋಕ್ಕೆ ಹೆಲ್ಪ್ ಆಯಿತು.
ಎಷ್ಟು ಮಾರ್ಕ್ಸ್ ಬಂದಿದೆ ನಿಮ್ಮದು 600ಕ್ಕೆ? 600ಕ್ಕೆ ನಂದು 584 ಬಂದಿದೆ. ಅಂದರೆ ಟಾಪರ್ ನೀವೇ. ಹಾಂ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮುಂದೆ ಏನು ಓದ್ತೀರಾ? ಮುಂದೆ ನಾನು BA ಮೇಜರ್ ಇಂಗ್ಲೀಷ್ ತಗೊಳ್ಳೋಣ ಅಂತ. ಹಾಂ, ಅಂದರೆ ಕಾಮರ್ಸ್ ಮಾಡಿದ್ದೀರಾ ಒಟ್ಟಿನಲ್ಲಿ? BCom ಯಾವ ಥರ ಐಡಿಯಾ ಇಲ್ಲ? ಇಲ್ಲ. ಹಾಂ. ಮುಂದಿನ ದಿನಗಳಲ್ಲಿ ಏನು ಹೇಳ್ತೀರಾ ಕಾಲೇಜ್ ಬಗ್ಗೆ? ತುಂಬ ಚೆನ್ನಾಗಿದೆ, ಕಾಲೇಜಿಗೆ ಸೇರ್ಕೊಳ್ಳಿ, ಎಲ್ಲ ಹೆಲ್ಪ್ ಮಾಡ್ತಾರೆ. ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಏನೋ ತೊಂದರೆ ಇದ್ದರೂ ಎಲ್ಲ ವಿವರಣೆ ಕೊಡ್ತಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ, ಸೇರ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಹೆಸರು? ನಾಗ್ಲಿಂಗ್. ನಂತರ ಕಾಲೇಜಿನ ಮುಖ್ಯಸ್ಥರು ಹಾಗೂ ಪ್ರಾಂಶುಪಾಲರಾದ ಕುಮಾರಸ್ವಾಮಿ ಮಾತನಾಡಿ, ಕಾಲೇಜು ಆರಂಭವಾದ 3 ವರ್ಷದಲ್ಲೇ ನಮ್ಮ ಕಾಲೇಜು ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿರುವುದಕ್ಕೆ ಹೆಮ್ಮೆಯಾಗುತ್ತಿದೆ. 2ನೇ ವರ್ಷ ಸತತ 100ರಷ್ಟು ಫಲಿತಾಂಶ ಬಂದಿದೆ. ನಮ್ಮ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದು ಕೀರ್ತಿ ತಂದಿದ್ದಾರೆ. ಉತ್ತಮ ಫಲಿತಾಂಶಕ್ಕೆ ಕಾರಣರಾದ ಕಾಲೇಜಿನ ಉಪನ್ಯಾಸಕರು, ಬೋಧಕೇತರ ವೃಂದ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅಭಿನಂದನೆ ಎಂದು ತಿಳಿಸಿದ್ದು ಹೀಗೆ. 2023-24ನೇ ಸಾಲಿನಲ್ಲಿ ಈ ದ್ವಿತೀಯ PUCಯಲ್ಲಿ 88 ವಿದ್ಯಾರ್ಥಿಗಳ ಪರೀಕ್ಷೆ ಬರೆದಿದ್ದು 88ಕ್ಕೆ 88 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು. ಹಾಗೆ ಕಳೆದ ವರ್ಷದ್ದು 100% ರಿಸಲ್ಟು, ಈ ವರ್ಷವೂ 100% ರಿಸಲ್ಟ್ನ ಕೊಟ್ಟಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 26ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಹಾಗೆ ಈ ವಿಜ್ಞಾನ ವಿಭಾಗದಲ್ಲೂ ಸಹ 7 ಜನ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು ನಮ್ಮ ಕಾಲೇಜಿಗೆ ಒಳ್ಳೆಯ ಕೀರ್ತಿ ಮತ್ತು ಈ ತಾಲೂಕಿಗೆ ಒಳ್ಳೆಯ ಕೀರ್ತಿ ಅಂತ ತಂದಿದ್ದಾರೆ. ಹಾಗೆ ಈ ಒಂದು ವರ್ಷದಲ್ಲಿ, ಶೈಕ್ಷಣಿಕ ವರ್ಷದಲ್ಲಿ 600ಕ್ಕೆ 587 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 11ನೇ ರ್ಯಾಂಕನ್ನು ಪಡೆಯುವುದರ ಮುಖಾಂತರ ಈ ರಾಜ್ಯಕ್ಕೆ ಹಾಗೂ ತಾಲೂಕಿಗೆ, ಹೋಬಳಿಗೆ ಒಂದು ಹೆಸರನ್ನು ತಂದಿರೋದು ಗ್ರಾಮೀಣ ವಿದ್ಯಾರ್ಥಿಗಳಾದ್ದರಿಂದ ನಮಗೆ ಹೆಮ್ಮೆಯ ವಿಚಾರ. ಮುಂದಿನ ದಿನಗಳಲ್ಲಿ ಇದೇ ವಿದ್ಯಾರ್ಥಿಗಳು, ಬರುವಂತಹ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮುಖಾಂತರ ಈ ತಾಲೂಕಿಗೆ ಹಾಗೂ ಕಾಲೇಜಿಗೆ ಒಳ್ಳೆಯ ಕೀರ್ತಿಯನ್ನು ತರಲಿ ಅಂತ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಎಲ್ಲ ಸೈನ್ಸಲ್ಲಿ ಪಾಸ್ ಆಗಿದ್ದಾರೆ, ಎಷ್ಟು ಜನ ಕಾಮರ್ಸಲ್ಲಿ? ಕಾಮರ್ಸಲ್ಲಿ 56 ವಿದ್ಯಾರ್ಥಿಗಳಿದ್ದರು. 56 ವಿದ್ಯಾರ್ಥಿಗಳು ಸಹ ಉತ್ತೀರ್ಣರಾಗಿದ್ದಾರೆ. 33 ವಿದ್ಯಾರ್ಥಿಗಳು ಸೈನ್ಸಲ್ಲಿದ್ದರು, 33 ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿದ್ದಾರೆ. ಅದರ ಮುಖಾಂತರ ನಮಗೆ 100ಕ್ಕೆ 100 ಫಲಿತಾಂಶವನ್ನು ತಂದುಕೊಟ್ಟಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಹೋಬಳಿಗೆ 587 ಅಂಕಗಳನ್ನು ಗಳಿಸುವುದರ ಮುಖಾಂತರ ಸೋಂಪುರ ಹೋಬಳಿಗೆ ಮತ್ತು ನಮ್ಮ ಚಾಮುಂಡು ಹೋಬಳಿಗೆ ಯಶಸ್ವಿನಿ ಎಂಬ ವಿದ್ಯಾರ್ಥಿನಿ ನಮ್ಮ ಕಾಲೇಜಿನ ಪರವಾಗಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರೋದ್ರಿಂದ ನಮ್ಮ ಕಾಲೇಜಿಗೆ ಒಂದು ಹೆಮ್ಮೆ ಅನ್ನೋ ವಿಚಾರ. ಮುಂದಿನ ದಿನಗಳಲ್ಲೂ ಸಹ ರಾಜ್ಯಕ್ಕೆ 595ಕ್ಕೂ ಅಧಿಕ ಅಂಕಗಳನ್ನು ಗಳಿಸುವುದಕ್ಕೆ ಶ್ರಮವನ್ನು ಪಡ್ತೀವಿ. ಇವೆಲ್ಲ ಒಂದು ಫಲಿತಾಂಶವನ್ನು ಬಂದಿರೋದು ನಮ್ಮ ಎಲ್ಲ ಉಪನ್ಯಾಸಕರ ಪರಿಶ್ರಮ ಮತ್ತು ಮಕ್ಕಳ ಪೋಷಕರ ಒಂದು ಶ್ರಮದಿಂದ ಈ ಒಂದು ಫಲಿತಾಂಶವನ್ನು ಬರೋಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಎಲ್ಲರಿಗೂ ಸಹ ಈ ದಿನದ ಈ ಮುಖಾಂತರ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸರ್, ಮುಂದಿನ ದಿನಗಳಲ್ಲಿ ಈ ಕಳೆದ ವರ್ಷದಲ್ಲೇ ಯೋಚನೆಯನ್ನು ಮಾಡಿದ್ದು ನಮ್ಮ ಜ್ಞಾನಸಂಗಮ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸದಸ್ಯರು ಸಹ ಇದ್ರ ಬಗ್ಗೆ ಒಂದು ಸಾರಿ ಮೀಟಿಂಗ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ 24-25ನೇ ಸಾಲಿಗೆ ಪದವಿ ಕಾಲೇಜುಗಳನ್ನು ತರಬೇಕು. BSc ಮತ್ತು BCA ಎರಡೂ ಪದವಿಯನ್ನು ತರಬೇಕು ಅಂತ ಯೋಜನೆಗಳಿದ್ದಾವೆ. ಹಾಗಾಗಿ ಅವೆರಡೂ ಪದವಿಯನ್ನು ತರೋಕ್ಕೆ ನಾವು ಕಾರ್ಯ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಪದವಿ ಕಾಲೇಜನ್ನು ಪ್ರಾರಂಭಿಸ್ತೀವಿ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಕುಮಾರಸ್ವಾಮಿ, ಟ್ರಸ್ಟ್ನ ಅಧ್ಯಕ್ಷರಾದಂಥ ನಟರಾಜು, ಕಾರ್ಯದರ್ಶಿ ಸುಜಾತ ಕುಮಾರಸ್ವಾಮಿ, ಉಪಪ್ರಾಂಶುಪಾಲ ಮಲ್ಲಿಕಾರ್ಜುನ್, ಉಪನ್ಯಾಸಕರಾದ ಆಶಾ, ಶ್ವೇತಾ, ಪ್ರಕಾಶ್, ನವೀನ್, ಹರ್ಷ, ಇದಾಯತ್, ರುದ್ರದೇವರು, ನಳೀನಾ, ರಾಕೇಶ್ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಎಲ್ಲ ವಿದ್ಯಾರ್ಥಿಗಳನ್ನು ಸಹ ಈ ಸಂದರ್ಭದಲ್ಲಿ ಸನ್ಮಾನಿಸಿದ್ದು ವಿಶೇಷವಾಗಿತ್ತು. ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಲವಾರು ಕೊಡುಗೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದರು. ಇನ್ನು ಎಲ್ಲ ಮಕ್ಕಳಿಗೂ ಸಹ ಪುಸ್ತಕಗಳನ್ನು ವಿತರಿಸಿದ್ದು ಅತಿ ವಿಶೇಷವಾಗಿತ್ತು. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕಿಕ್ಕು ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ.